ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ ಶುಭೋದಯ. ಕಳೆದ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ನಾನು ನೆಕ್ಸ್ಟು ರೆಸಿಪಿನ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಳ್ತಾ ಒಂದು ಸಾಂಬಾರ್ ರೆಸಿಪಿನ ನಾನು ನಿಮಗೆ ಇವತ್ತಿನ ನನ್ನ ಲಾಗಲ್ಲಿ ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಸಾಂಬಾರ್ ರೆಸಿಪಿಗೆ ಏನಪ್ಪ ಬೇಕು ಅಂತಂದರೆ ಹೆಸರು ಬೇಳೆ ಆ್ಯಂಡ್ ಅದಕ್ಕೆ ಪಾಲಕ್ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಈ 3 ಇಂಗ್ರೀಡಿಯೆಂಟ್ಸ್ಗಳಿಂದ ಯಾವ ಥರ ಸಾಂಬಾರ್ ರೆಸಿಪಿನ ನಾವು ಮಾಡಬಹುದು ಆ್ಯಂಡ್ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಅಂದರೆ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ಎಲ್ಲರೂ ನೋಡೋಣ ಯಾವ ಥರ ಮಾಡೋದು ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಸಾಂಬಾರ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ಇವಾಗ ನೋಡೋಣ. 1 ಕಟ್ಟಷ್ಟು ಬಂದು ಮೆಂತೆ, ಆಮೇಲೆ 1 ಕಟ್ಟಷ್ಟು ಬಂದು ಪಾಲಕ್ಕು, ಇದನ್ನ ನಾನು ಹೆಚ್ಕೊಂಡು ಇಟ್ಟಿದ್ದೀನಿ. ಅದಾದಮೇಲೆ 1 ಕಪ್ ಆಫ್ ಹೆಸರುಬೇಳೆ, ಅದಾದಮೇಲೆ ಒಂದು 7ರಿಂದ 8 ಎಸಳಷ್ಟು ಬೆಳ್ಳುಳ್ಳಿ, ಅದಾದಮೇಲೆ ಇಲ್ಲಿ ನಾನು ಹುಣಸೆ ರಸನ ತಗೊಂಡಿದ್ದೀನಿ. ಇದಕ್ಕೆ ನೀವು ಟೊಮೆಟೊನು ಸೇರಿಸ್ಕೋಬೋದು, ಬಟ್ ನಾನು ಹೆಚ್ಚು ಹುಣಸೆ ರಸನೇ ನಾನು ಸಾಂಬಾರ್ಗಳಿಗೆ ನಾನು ಯೂಸ್ ಮಾಡೋದು. ಇದನ್ನು ನಾನು ಸಾಂಬಾರು ಮಾಡೋಕ್ಕೆ ಒಂದು 5 ನಿಮಿಷ ಇರೋಂಗೆ ನಾನು ಇದನ್ನು ಉನಿಯಕ್ಕೆ ಹಾಕ್ಕೊಂಡಿದ್ದೀನಿ, ಅಂದರೆ ನೆನೆಯಕ್ಕೆ ಹಾಕಿದ್ದೆ. ಹೆಸರುಬೇಳೆ ಏನು ತಗೊಂಡಿದ್ದೆ ಅಲ್ವಾ, ನಾನು ಅದನ್ನು ವಾಶ್ ಮಾಡಿ ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಾನೀಗ. ಇದಕ್ಕೆ ನಾನು ತಗೊಂಡಿರೋ ಪಾಲಕ್ನ ಈಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಇದಿದೆ. ಇದಕ್ಕೆ ನಾನಿವಾಗ ನೀರನ್ನ ಸೇರಿಸ್ಕೊಳ್ತೀನಿ. ನೋಡಿ, ನೀರನ್ನ ಸೇರಿಸ್ಕೊಳ್ತೀನಿ ನಾನಿವಾಗ. ಸ್ವಲ್ಪ ಅದರೊಳಗಡೆ ಡಿಪ್ ಆಗಬೇಕು, ಅಷ್ಟಾದರೆ ಸಾಕು, ಜಾಸ್ತಿ ಬೇಡ. ಪಾಲಕಲ್ಲೇ ಆಲ್ರೆಡಿ ನೀರಿನ ಅಂಶ ಹೆಚ್ಚಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು ನೀವು. ಈ ಸೊಪ್ಪಿನಲ್ಲಿ ವಿಟಮಿನ್ ಸಿ ಮತ್ತು ಎ ಅಂಶ ಕೂಡ ಹೇರಳವಾಗಿದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕನ್ನು ಕೂಡ ಇದು ನಿವಾರಿಸುತ್ತದೆ. ಅದಲ್ಲದೆ ಹಸಿರು ತರಕಾರಿಗಳಲ್ಲಿ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಈ ಸೊಪ್ಪಿನಲ್ಲಿ ಸಹಜವಾಗಿ ಔಷಧೀಯ ಗುಣಗಳಿವೆ. ಇದರಲ್ಲಿ ಕಬ್ಬಿಣ ಅಂಶ ಹೆಚ್ಚಾಗಿರೋದರಿಂದ ಇದು ರಕ್ತವನ್ನು ಶುದ್ಧಿಗೊಳಿಸುವುದಲ್ಲದೆ ಎಲುಬುಗಳನ್ನು ಗಟ್ಟಿಗೊಳಿಸುತ್ತದೆ. ಹಾಗೆಯೇ ಈ ಸೊಪ್ಪಿನಲ್ಲಿ ನಾರಿನಂಶ ಕೂಡ ಹೆಚ್ಚಿರುತ್ತದೆ. ಇದನ್ನು ನಾವು ಪ್ರತಿದಿನ ಇದರ ಸೇವನೆ ನಮ್ಮ ದೇಹದಲ್ಲಿ ರಕ್ತದ ಚಲನೆಯನ್ನು ಸರಾಗವಾಗಿ ಮಾಡಲು ತುಂಬ ಇದು ಉಪಯೋಗಕಾರಿ. ಈ ಪಾಲಕ್ ಸೊಪ್ಪನ್ನು ಸೇವಿಸುವುದರಿಂದ ಮೂಳೆಗಳನ್ನು ಗಟ್ಟಿಗೊಳಿಸಬಹುದು. ಇದರಿಂದ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕೀಲು ನೋವು ಹಾಗೆ ಇತರೆ ಮೂಲ ಸಂಬಂಧಿ ಸಮಸ್ಯೆಗಳನ್ನು ಸಹಿತ ನಾವು ಇದರಿಂದ ದೂರ ಮಾಡಿಕೊಳ್ಳಬಹುದು. ಅದಲ್ಲದೆ ಒಣ ಚರ್ಮದ ಸಮಸ್ಯೆ, ಕೆಂಪು ಗುಳ್ಳೆ ಮತ್ತು ತುರಿಕೆ ಸಮಸ್ಯೆ ಇದ್ದವರು ಪಾಲಕ್ ಸೊಪ್ಪು ಸೇವಿಸುವುದರಿಂದ ಉತ್ತಮ, ಏಕೆಂದರೆ ಇಂತಹ ಸೊಪ್ಪುಗಳು ಸಮಸ್ಯೆಗಳನ್ನು ಹೋಗಲಾಡಿಸುವ ಗುಣ ಈ ಸೊಪ್ಪಿನಲ್ಲಿ ಇದೆ. ದಿನನಿತ್ಯದ ಜೀವನದಲ್ಲಿನೂ ಕೂಡ ನಾವು ಈ ಹೆಸರು ಬೇಳೆಯನ್ನು ಯೂಸ್ ಮಾಡಿದ್ರೆ ತುಂಬ ಯೂಸಸ್ ಇದೆ ಅಂತ ನಮಗೆ ಗೊತ್ತಾದ ಮೇಲೆ ನಾವು ಕೂಡ ಇವಾಗ ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಕೂಡ. ಆ್ಯಂಡ್ ನಾನು ಯಾವುದನ್ನ ಯೂಸ್ ಮಾಡ್ತೀನಿ ಅದನ್ನ ಮಾತ್ರ ನಾನು ನಿಮ್ಮ ಮುಂದೆ ತಂದಿಡಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಇವಾಗ ವಿಷಲ್ ಆಗ್ತಾ ಇದೆ, ನೀವು ನೋಡ್ಬೋದು. 2 ವಿಷಲ್ ಆದರೆ ಸಾಕು, ಇನ್ನೇನು ಜಾಸ್ತಿ ಬೇಡ. ನೋಡಿ, 1 ಆಗಿದೆ. ಈಗ 2 ವಿಷಲ್ ಒಂದು ಸ್ವಲ್ಪ ಆರ್ಲಿ, ಅಂದರೆ ಸ್ವಲ್ಪ ತಣ್ಣಗಾಗ್ಲಿ, ಅಲ್ಲಿ ತನಕನೂ ನಾನು ಇವಾಗ ಮೆಂತೆ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಮೆಂತೆನ ನಾನು ಈ ಥರ ಬಿಡಿಸ್ಕೊಂಡಿದ್ದೀನಿ. ಇದನ್ನ ಫಸ್ಟೇನೆ ನೋಡ್ಬೋದು ನೀವಿಲ್ಲಿ. ಈ ಕಡ್ಡಿ ಏನಿರುತ್ತಲ್ವಾ, ಇದನ್ನ ಬಿಟ್ಟು ಈ ಥರ ನೋಡಿ, ಈ ಥರ ಇದನ್ನ ನಾನು ಸೋಸ್ಕೊಂಡಿದ್ದೀನಿ, ಅಂದರೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಇದನ್ನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ. ನಿಮಗೆ ಒಂದೆರಡು ತೋರಿಸ್ಬೇಕು ಅಂತ ನಾನು ಇಲ್ಲಿ ಇಟ್ಟಿದ್ದೆ ಮೇಲೇನೆ. ಸೊ ಈ ಥರ ನಾನು ಇದನ್ನ
ಕ್ಲೀನ್ ಮಾಡಿ ಸೋಸ್ಬಿಟ್ಟು ನಾನು ಇಲ್ಲಿ ಇಟ್ಟಿದ್ದೀನಿ. ಈಗ ಬಂದು ನಾನು ನಿಮಗೆ ಇದ್ರದ್ದು ಏನು ಯೂಸ್ ಇದೆ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಲ್ಲಿ ಅಧಿಕ ಪ್ರಮಾಣದಲ್ಲಿ ಕಬ್ಬಿನಾಂಶ ಇರುವುದರಿಂದ ರಕ್ತಹೀನತೆ ಪ್ರಮುಖ ಔಷಧಿಯನ್ನಾಗೂ ಉಪಯೋಗಿಸುತ್ತಾರೆ. ಅದರಲ್ಲೂ ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪನ್ನು ತಿನ್ನುವುದು ಬಹಳ ಒಳ್ಳೆಯದು. ದುರ್ಬಲ ಯಕೃತ್ಕ್ರಿಯೆ ಮತ್ತು ಜೀರ್ಣಕ್ರಿಯೆ ಸಮಸ್ಯೆ ಇರುವವರಿಗೆ ಮೆಂತ್ಯ ಸೊಪ್ಪು ತುಂಬಾ ಉಪಯುಕ್ತವಾಗಿದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಮತ್ತು ಕರುಳು ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಮೆಂತ್ಯ ತುಂಬಾ ಉಪಯುಕ್ತವಾಗಿದೆ. ಅಜೀರ್ಣ ಮತ್ತು ಅತಿಸಾರಕ್ಕೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೆಂತೆಯು ರಕ್ತದ ಕೊಲೆಸ್ಟ್ರಾಲ್ ಮಟ್ಟಗಳ ಮೇಲೆ ನಂಬಲಾಗದಷ್ಟು ಬಲವಾದ ಪರಿಣಾಮವನ್ನು ಬೀರುತ್ತದೆ. ಇದು ಕಡಿಮೆ ಸಾಂದ್ರತೆ ಲಿಪೋಟಿಕ್ ಮತ್ತು ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ದೇಹದಲ್ಲಿ ಹೆಚ್ಚಿನ ಸಾಂದ್ರತೆಯ ಲಿಪೋಪ್ರೋಟೀನ್ ಅನ್ನು ಹೆಚ್ಚಿಸುತ್ತದೆ. ಹೃದಯ ತೊಂದರೆಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಮೆಂತೆಯು ಬಲವಾದ ಉತ್ಕೃಷ್ಟನ ನಿರೋಧಕಗಳನ್ನು ಹೊಂದಿದೆ, ಹೀಗಾಗಿ ಹೃದಯದಲ್ಲಿ ಹಠಾತ್ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಮೆಂತ್ಯ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿದೆ. ಈ ಕಬ್ಬಿಣವು ದೇಹದಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುವುದಲ್ಲದೆ ಉತ್ತಮ ರೋಗ ನಿರೋಧಕ ಶಕ್ತಿಯಾಗಿ ಕೂಡ ಕೆಲಸ ಮಾಡುತ್ತದೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಇದು ಕಣ್ಣಿಗೆ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪನ್ನು ದಿನನಿತ್ಯದ ಆಹಾರದಲ್ಲಿ ಸೇವಿಸುವುದರಿಂದ ದೇಹದ ಪ್ರೋಟೀನ್ ಕೊರತೆಯನ್ನು ನೀಗಿಸಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ದೃಷ್ಟಿಹೀನತೆ ಇರುವವರು ನಿತ್ಯವೂ ಮೆಂತೆಯನ್ನು ಮತ್ತು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ. ಇದನ್ನ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಯೂಸ್ ಮಾಡಿ. ಬೆಳ್ಳುಳ್ಳಿ ಏನಿದೆಯಲ್ವಾ, ಇದನ್ನ ನಾನು ಇದಕ್ಕೆ ಹಾಕಿ ನೋಡಿ, ಇದನ್ನ ಸ್ವಲ್ಪ ಕುಡ್ತೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ, ಅಂದ್ರೆ ಆ ರೇಂಜಿಗೇನೋ ಸಣ್ಣ ಅಲ್ಲ, ತೋರಿಸ್ತೀನಿ ನಿಮಗೆ. ಒಂದರಲ್ಲಿ ಇದು ಈ ತರ 2 ಆದ್ರೆ ಸಾಕು ಅಷ್ಟೇ. ಈ ತರ ನಾವು ಕುಟ್ಟಿ ಇಲ್ಲ ಜಜ್ಜಿ ಹಾಕೋದ್ರಿಂದ ಸಾಂಬಾರ್ಗೆ ಬರೋ ಸ್ಮೆಲ್ಲೂ ಚೆನ್ನಾಗಿ ಬರುತ್ತೆ. ಆಮೇಲೆ ಎಲ್ಲಾದ್ರಲ್ಲೂ ಇದು ಬೆಳ್ಳುಳ್ಳಿ ಸ್ಮೆಲ್ ಎಲ್ಲ ಕೂಡ್ಕೊಳ್ಳುತ್ತೆ. ನೋಡ್ಬೋದು ನೀವು ಇಲ್ಲೀಗ ಬೇಳೆನ ಈಗ ಕುದ್ದಿದೆ. 2 ವಿಷಲ್ ಆದ್ಮೇಲೆ ಇದು ಈ ತರ ಆಗಿದೆ ನೋಡಿ. ಈ ತರ ಎಲ್ಲ ಇದು ಬೇಳೆ ಎಲ್ಲ ತುಂಬಾ ಬೆಂದೋಗಿದೆ. ನೀವು ಕೈಯಲ್ಲಿ ಹಿಚ್ಕಿದ್ರು ಕೂಡ ಈಗಿದು ಅಲ್ಲೇ ಬೆಂದೋಗೋ ತರ ಇದೆ, ನೋಡ್ಬೋದು. ಇವಾಗ ಇಲ್ಲಿ ಇದೆಯಲ್ಲ ಸ್ಮ್ಯಾಶರು, ಇದು ಎಲ್ಲರ ಮನೇಲಿ ಇರುತ್ತೆ ಆಲ್ಮೋಸ್ಟ್ ಆಲ್. ಇದನ್ನ ತಗೊಂಡು ನಾನು ನೋಡಿ ಈ ತರ ನಾನು ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಸೆಕೆಂಡ್ ಸಾಕು ಇದು ಸ್ಮ್ಯಾಶ್ ಆಗೋಕ್ಕೆ. ಆಲ್ರೆಡಿ ಎಲ್ಲ ಬೆಂದೋಗಿದೆಯಲ್ವಾ ಇದು. ನೋಡಿ, ಜಾಸ್ತಿ ಏನು ಬೇಡ. ನೋಡಿ ನಿಮಗೆ ಯಾವ ಥರ ಕನ್ಸಿಸ್ಟೆಂಟ್ ಬೇಕೋ ಆ ಥರ ಲೆವೆಲಲ್ಲಿ ಮಾಡಿ. ಒಬ್ರಿಗೆ ಕಾಳು ಇದ್ರೆ ಬೆಟರು, ಒಬ್ಬೊಬ್ರಿಗೆ ಕಾಳೆಲ್ಲ ಸಿಗಬಾರ್ದು ಬಾಯಲ್ಲಿ. ನಮ್ಮ ಮನೇಲಿ ಅಂದರೆ ಕಾಳಿದ್ರು ಓಕೆ, ಕಾಳಿಲ್ಲ ಅಂತಂದ್ರೂ ಓಕೆ, ಬಟ್ ನಾನು ಫುಲ್ಲು ಸ್ಮ್ಯಾಶ್ ಮಾಡ್ತೀನಿ ನೋಡಿ. ಇವಾಗ ಇದು ಯಾವ ಥರ ಆಗಿದೆ ಅಂದರೆ, ಇಲ್ಲಿ ನೋಡಿ, ನೀರು ಫುಲ್ಲು ನಾನು ಸ್ಮ್ಯಾಶ್ ಮಾಡಿದ್ದೀನಿ. ಆನ್ ಮಾಡ್ಕೋತೀನಿ. ಈ ಥರ ಒಂದು ಡಬ್ರಿ ತಗೋಬೋದು. ನಾನು ಸಾಂಬಾರಿಗೆ ಯಾವತ್ತು ಗುಂಡಿ ಥರನೇ ಯೂಸ್ ಮಾಡ್ತೀನಿ. ಅದು ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಇದೆ ನಮ್ಮ ಮನೇಲಿ, ಬಟ್ ಅದು ಈಗ ವಿಡಿಯೋ ಹೈಟಲ್ಲಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಡಬ್ರಿಲೇ ನಾನು ಮಾಡ್ತಾ ಇದ್ದೀನಿ. ಡಬ್ರಿನಾರು ಅನ್ಕೋಬೋದು, ನೀವು ಪಾತ್ರೆನಾರು ಅನ್ಕೋಬೋದು. ಸೊ ಕಾಣಿಸ್ತಾ ಇದೆಯಲ್ವಾ. ಈಗ ಇದು ಸ್ವಲ್ಪ ಕಾಯಿಲಿ ನೋಡಿ, ಹೊಗೆ ಬರ್ತಾ ಇದೆ. ಈಗ ಇದಕ್ಕೆ ನಾನು 1 ಸ್ಪೂನ್ ಆಫ್ ಆಯಿಲ್ ಹಾಕ್ತೀನಿ. ನಾನು ಸಾಕು, 1 ಸ್ಪೂನ್ ಹೆವಿ ಆಗೋಯ್ತು. ಅದೇ ಆಯಿಲ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ನೋಡಿ. ಈಗ ನಾನು ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಸಾಸಿವೆ ಹಾಕ್ತಾ ಇದ್ದೀನಿ. ಅದು ಚಿಟಪಟ ಅನ್ನೋ ತನಕನೂ ಸ್ವಲ್ಪ ಇದಾಗಲಿ ನೋಡಿ.
ಇದಕ್ಕೆ ನಾನು ಕರಿಬೇವನ ಹಾಕಲ್ಲ, ಯಾಕಂದ್ರೆ ಆಲ್ರೆಡಿ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಏನು ಜಜ್ಕೊಂಡಿದ್ದೀವಲ್ವಾ, ಈ ಬೆಳ್ಳುಳ್ಳಿನ ನಾನು ಇದಕ್ಕೆ ಹಾಕ್ತೀನಿ. ಮೆಂತೆ ಇದನ್ನ ನಾನು ಈಗ ಅದರಲ್ಲಿ ಹಾಕೊಳ್ತೀನಿ. ಇದೇನಪ್ಪ ಕಹಿ ಬಂದ್ಬಿಡುತ್ತೆ ಅಂತ ಅನ್ಕೋಬೇಡಿ, ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ಇದನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಯಾಕೆ ಅರಿಶಿನ ಆಯಿಲಲ್ಲಿ ಹಾಕಲ್ಲ ಅಂತ. ನೀವು ಅದೇ ಥರ ಫಾಲೋ ಮಾಡಿ. ಅರಿಶಿಣ, ಸೊ 1 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಅದಾದ ಮೇಲೆ ಇದಕ್ಕೆ ನಾವು ಖಾರ ಬೇಕಲ್ಲ, ಇದಕ್ಕೆ ನಾನು ಈ ಖಾರನ ಹಾಕ್ತಾ ಇದ್ದೀನಿ. ಖಾರ ನಿಮಗೆ ಟೇಸ್ಟ್ಗೆ ಅನುಗುಣವಾಗಿರಂಗೆ ಹಾಕಿ. ಇವಾಗ ಇದನ್ನ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕುಕಿಂಗ್ ಬ್ಲಾಗ್ ಮಾಡಬೇಕಾದ್ರೆ ನಾನು ಇದನ್ನ ವಿಷಯನ ಯಾವಾಗಲೂ ಹೇಳ್ತೀನಿ, ಆ್ಯಂಡ್ ಯಾವಾಗಲೂ ಈ ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡ್ತೀನಿ. ಬಟ್ ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾಕೆ ನಾನು ಯೂಸ್ ಮಾಡ್ತೀನಿ ಅಂತ. ನೀವು ಮಾಡಿ ಅಂತಲೂ ಹೇಳಿದ್ದೀನಿ ನೋಡಿ. ಟಂಟಡಾಂಗ್, ಬೆಲ್ಲ. ಈ ಬೆಲ್ಲ ಇಷ್ಟೇ, ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ. ಇದನ್ನ ಕೈ ಆಡಿಸ್ತೀನಿ. ಈ ಹುಣಸೆ ರಸನ ಈ ಥರ ನಾವು ಕಿವುಚ್ಬೇಕು, ಅಂದರೆ ಈ ಥರ ನಾವು ಹಿಂಡ್ಕೋಬೇಕು, ಹಾಕ್ಕೊಳ್ಬೇಕು ಈ ಥರ ಸೋಸಿ. ಓಕೆ, ಇಲ್ಲಿದೆಯಲ್ಲ ಇದನ್ನ ವೇಸ್ಟ್ ಮಾಡಬೇಡಿ. ಇದನ್ನ ಇನ್ನೊಂದು ಟೈಮ್ ಸ್ವಲ್ಪ ನೀರು ಹಾಕಿ, ಇದರಲ್ಲೂ ಇನ್ನೂ ಇಷ್ಟಿರುತ್ತೆ ನೋಡಿ. ಟೊಮೆಟೊ ಯೂಸ್ ಮಾಡೋರು ಮಾಡಬಹುದು. ಇದೇನಪ್ಪ ಇವಳು ಹುಣಸೆ ರಸ ಹಾಕ್ತಾಳೆ ಅಂತಂದರೆ, ನಮಗೆ ಟೊಮೆಟೊಕ್ಕಿಂತ ನಾನು ಹುಣಸೆ ರಸನೇ ನಾನು ಸಾಂಬಾರುಗಳಿಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಎಲ್ಲೋ ರೇರು ಟೊಮೆಟೊನ ನಾನು ಹಾಕ್ತೀನಿ, ಇಲ್ಲ ಅಂತಲ್ಲ, ಕನ್ವಿನಿಯೆಂಟ್ ಅಂತಲ್ಲ, ಒಟ್ನಲ್ಲಿ ಹಾಕ್ತೀನಿ. ಬಟ್ ಹೆಚ್ಚಾಗಿ ನಾನು ಯೂಸ್ ಮಾಡೋದು ಇದೇನೆ ನೋಡಿ. ಏನು ಇಲ್ಲ ಈಗ ಇದರಲ್ಲಿ, ಎಲ್ಲ ಖಾಲಿ. ಸೊ ಇದನ್ನ ನಾನು ಯೂಸ್ ಮಾಡಲ್ಲ, ಲಾಸ್ಟ್ ಮುಗೀತು ಈಗ. ಇದನ್ನ ಈಗ ಹೈ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಕಾಲಿಸ್ತೀನಿ. ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದು ಒಂದು 5 ರಿಂದ 10 ನಿಮಿಷ ಇದು ಕುದಿಲಿ. ಇದು ನಿಮ್ಗೆ ಏನಾರು ಒಂಚೂರು ಗಟ್ಟಿ ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ನೀವು ನೀರನ್ನು ಆ್ಯಡ್ ಮಾಡ್ಕೊಬಹುದು. ನಾನಿವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಒಂಚೂರು ಗಟ್ಟಿಯಾಗಿದೆ ಇದು, ಕುದಿಯೋಕ್ಕಾದ್ರೂ ಬೇಕಲ್ವಾ. ಒಂದು 5 ಮಿನಿಟ್ಸ್ ಆದರೆ ಸಾಕು. ಇದು ರೈಸ್ಗೂ ತಿನ್ಬೋದು, ಆಮೇಲೆ ಮುದ್ದೆಗಂತೂ ಸೂಪರು. ಆ್ಯಂಡ್ ರೊಟ್ಟಿ, ಚಪಾತಿ ಅದಕ್ಕೂ ಮೇಲೆ ಎಲ್ಲ ಹಾಕೊಂಡು ತಿನ್ಬೋದು. ಬಟ್ ಏನು ಅಂತಂದರೆ ಮುದ್ದೆಗೆ ಮತ್ತು ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗೂ ಇರುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ಕುದೀತಾ ಇದೆ. ಸೊ ಇವಾಗ ರೆಡಿ ಆಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಇವತ್ತಿನ ಒಂದು ಟಿಪ್ಸ್ನ ನಿಮಗೆ ಹೇಳ್ತೀನಿ. ಏನಪ್ಪ ಅಂದರೆ, ಈಗ ಮೆಂತ್ಯನ ನಾವು ಇವಾಗ ಬರೀ ಸಾಂಬಾರಿಗೆ ಮಾತ್ರ ನಾವು ಯೂಸ್ ಮಾಡಿದ್ವಿ. ಯಾವ ಥರ ಯೂಸ್ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ ಇದೆ ಅಂತ. ಅದಕ್ಕಿಂತಲೂ ಇನ್ನೂ ಹೆಚ್ಚು ಬೆನಿಫಿಟ್ ಬಂದು ಡೈರೆಕ್ಟಾಗಿ ತಿನ್ನೋದ್ರಿಂದ, ಅಂದರೆ ಹಸಿ ತರಕಾರಿಗಳಾಗಿರಲಿ, ಹಸಿ ಸೊಪ್ಪುಗಳಾಗಿರಲಿ, ಅದನ್ನು ನಾವು ಏನು ಒಂದು ಕಟ್ಟಗಂಟ್ಲೆ ಏನು ತಿನ್ನಬೇಕು ಏನಂತ ಏನಿಲ್ಲ. ನೀವು ತಿನ್ನೋದ್ರಲ್ಲೇ ಈಗ ಚಪಾತಿ ಮಾಡಿರ್ತೀರ, ಅದ್ರ ಜೊತೆ 1-2 ಎಲೆನ ನೀವು ಕಿತ್ಕೊಂಡು ತಿನ್ನಿ. ಸೊ ಅದರಿಂದ ಇನ್ನೂ ಡೈರೆಕ್ಟಾಗಿ ತಿನ್ನೋದ್ರಿಂದ, ಇನ್ನೂ ಅಗದು ತಿನ್ನೋದ್ರಿಂದ ಇನ್ನೂ
ತುಂಬ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಇದೆ ನಿಮ್ಮ ಹೆಲ್ತಿಗೂ ಕೂಡ. ಆ್ಯಂಡ್ ಇನ್ನೊಂದು ಏನಪ್ಪ ನಾನು ಹೇಳೋದು ಅಂತಂದರೆ, ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ, ಏನು ಫ್ರೂಟ್ಸ್ಗಳನ್ನ ತಿನ್ನಿ, ನೀರನ್ನ ಜಾಸ್ತಿ ಕುಡೀರಿ, ಹಸಿರು ಪದಾರ್ಥಗಳು ತರಕಾರಿಗಳಾಗಿರಲಿ ಆ್ಯಂಡ್ ಸೊಪ್ಪುಗಳಾಗಿರಲಿ ಅದನ್ನ ಜಾಸ್ತಿ ಯೂಸ್ ಮಾಡಿ ಅಂತಲೂ ಕೂಡ ಅವರೇನೆ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಫಾಲೋಅಪ್ ಮಾಡಿ, ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಚಿಕ್ಕ ರೆಸಿಪಿನ ನಾನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ನೆಕ್ಸ್ಟು ಏನಾದರೂ ಒಂದು ಹೊಸದು ಥರ ಅದಕ್ಕೆ ಏನಾದರೂ ಒಂದು ಹೊಸ ಹೇಳೋದಕ್ಕೂ ಕೂಡ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ಕಮೆಂಟ್ಸ್ ಮಾಡೋದ್ರಿಂದ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಯಿತೋ ಇಲ್ವೋ, ಆಮೇಲೆ ಸುಮಾರು ಜನ ಈಗ ಆಲ್ರೆಡಿ ಈ ಸಾಂಬಾರನ್ನ ನೀವು ಮಾಡ್ತಾ ಇರ್ತೀರಾ, ಇದರಲ್ಲಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ನನಗೆ ಶೇರ್ ಮಾಡಿ. ನನಗೆ ಇರೋ ಸಬ್ಸ್ಕ್ರೈಬರಿಗೆ ಮತ್ತೆ ಕೂಡ ನೆಕ್ಸ್ಟ್ ನಾನು ಈ ಥರ ಎಲ್ಲ ತಿಳಿಸ್ಕೊಡ್ತೀನಿ ನಾನು ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟಿನ ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಅಂದ್ಬಿಟ್ಟು ಇವತ್ತಿನ ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು.